ಎಸ್, ಇವತ್ತಿನ ಎಲ್ಲ ಬೆಳವಣಿಗೆಗಳು ಸಿಎಂ ಸಿದ್ದರಾಮಯ್ಯನವರ ಸುತ್ತಮುತ್ತನೇ ಸುತ್ತಾ ಇತ್ತು. ಸಿದ್ದರಾಮಯ್ಯನವರು ಸ್ಟ್ರಾಂಗಾ, ಸಿದ್ದರಾಮಯ್ಯನವರು ವೀಕಾ, ಸಿದ್ದರಾಮಯ್ಯನವರು ಯಾವಾಗ ಸ್ಟ್ರಾಂಗ್ ಆಗಿದ್ರು, ಇವಾಗ ಯಾಕೆ ಹಿಂಗಾಗಿದ್ದಾರೆ, ಇವ್ರು ಹಿಂಗಾಗೋದಕ್ಕೆ ಕಾರಣ ಏನು, ಯಾವ್ಯಾವ ಪವರ್ ಸೆಂಟರ್ಗಳಿವೆ, ಯಾವ್ಯಾವ ಎಲ್ಲಿಂದ ಆಪರೇಟ್ ಮಾಡ್ತಾ ಇದ್ದಾವೆ, DK ಶಿವ ಮುಖ್ಯಮಂತ್ರಿ ಆಗ್ತಾರಾ, ಯಾವಾಗ ಆಗ್ತಾರೆ, ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ, ಅಹಿಂದ ನಾಯಕ ಆಗ್ತಾರಾ, ಒಕ್ಕಲಿಗರಾಗ್ತಾರಾ, ಲಿಂಗಾಯತರಾಗ್ತಾರಾ, ಸಿಕ್ಕಾಪಟ್ಟೆ ಬೆಳವಣಿಗೆಗಳು, ಸಿಕ್ಕಾಪಟ್ಟೆ ಸಚಿವರುಗಳು ಮಾತಾಡಿದ್ದಾರೆ. ಸೊ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ನಿಜಾನಾ ಸುಳ್ಳ? ಹಳೆ ಸ್ಟೈಲ್ ಆಡಳಿತ ಮಾಡ್ತಾ ಇಲ್ವಾ ಸಿಎಂ ಸಿದ್ದರಾಮಯ್ಯ? ಸತ್ಯ ಆಗುತ್ತಾ ರಾಜಣ್ಣ ಮತ್ತು ಜಾರಕಿಹೊಳಿ ನುಡಿದ ಭವಿಷ್ಯ? ಸಿದ್ದರಾಮಯ್ಯನವರ ಆಪ್ತರ ಬಾಯಲ್ಲೇ ಬದಲಾವಣೆಯ ಮಾತು ಯಾಕೆ? ಏನಿದು ಕಾಂಗ್ರೆಸ್ನಲ್ಲಿ 2-3 ಪವರ್ ಸೆಂಟರ್ಗಳು? ಹಳೆ ಸ್ಟೈಲ್ ಆಡಳಿತ ಮಾಡಲು ಹೇಳ್ತೇವೆ ಅಂತ ಅಂದಿದ್ಯಾಕೆ ಬಸವರಾಜ ರಾಯರೆಡ್ಡಿ? ಇನ್ನು 2 ವರ್ಷ 9 ತಿಂಗಳು ಸಿದ್ದರಾಮಯ್ಯ ಅವರೇ ಫಿಕ್ಸ್. ಯಾವುದೇ ಕ್ರಾಂತಿ ಇಲ್ಲ, ಸಿಎಂನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀವಿ ಅಂದ್ರು ರಾಯರೆಡ್ಡಿ. ರಾಜಣ್ಣ ಜಾರಕಿಹೊಳಿ ಹೇಳಿಕೆಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸಮರ್ಥನೇನೋ ತೇಪೇನೋ ಗೊತ್ತಿಲ್ಲ. ಇಂಥದ್ದೇ ಬದಲಾವಣೆ ಅಂತ ಹೇಳಿಲ್ಲ ರಾಜಣ್ಣ, ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಅಂತ ಹೇಳಿದಾರಷ್ಟೇ ಅಂದಿದ್ದಾರೆ ಸಿದ್ದರಾಮಯ್ಯನವರು. ನಮ್ದು ಒಂದು ಪವರ್ ಸೆಂಟರು, ಅದು ಹೈಕಮಾಂಡು ಅಂದಿದ್ದಾರೆ ಪರಮೇಶ್ವರ್. ನಮ್ಮ ಕಾಂಗ್ರೆಸ್ನಲ್ಲಿ ಕ್ರಾಂತಿಯೇ ಇಲ್ಲ, ಎಲ್ಲಾ ಭ್ರಾಂತಿನ ಗೊತ್ತಿಲ್ಲ, ಕ್ರಾಂತಿ ಇಲ್ಲ ಅಂತ MB ಪಾಟೀಲ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿನೇ ಇಲ್ಲ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಇಲ್ಲ ಅಂತ ಶಾಸಕರುಗಳು ವಾಂತಿ ಮಾಡ್ತಾ ಇದ್ದಾರೆ. ವಾಂತಿ ಮಾಡ್ತಾ ಇದ್ರು, ನೀವೊಂಥರ ಭ್ರಾಂತಿಯಲ್ಲಿದ್ದೀರಾ. ಸೊ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಫಸ್ಟ್ ನೋಡ್ಬಿಡೋಣ, ಆಮೇಲೆ ಮಾತಾಡೋಣ. ಏನು ಆಗಲ್ಲ ರೀ, ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವ್ರವರು ಮಾತಾಡ್ಕೊಂಡು ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ, ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ದ ಪ್ರೆಸೆಂಟ್ ಸಿಚುವೇಶನ್ ಐ ಆಮ್ ಟಾಕಿಂಗ್. ನಾಳೆ ಯಾರಿಗೂ ಸೇರ್ಬೋದು. ವಯಸ್ಸಾಗಿದೆ ನೋಡಿ, ಯಾವಾಗ ಅವ್ರದ್ದು ವಯಸ್ಸು ಕಡಿಮೆ ಇತ್ತು, ಈಗಾಗಲೇ 13 ಅಂದ್ರೆ ಈಗಾಗಲೇ 12 ವರ್ಷ ಜಾಸ್ತಿ ಆಯ್ತಲ್ಲ. ಅವ್ರಿಗೂ ಈಗ ಕಷ್ಟಗಳಿದ್ದಾವೆ. ಸೋ ಮೆನಿ, ಹಿ ಹ್ಯಾಸ್ ಟು ಲಿಸನ್ ಟು ಎವ್ರಿಬಡಿ. ಸಿದ್ದರಾಮಯ್ಯ ಇಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ನನ್ನ ಪ್ರಕಾರ, ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಯಾರು? ರಾಜಣ್ಣ. ನಾನು ಹೇಳ್ತಾ ಇಲ್ಲ ಅದು ಈಲ್ಡ್ ಆಗಬೇಡ್ರಿ, ನೀವು ಇನ್ನೂ ಕರೆಕ್ಟಾಗಿ ಆಗ್ರಿ ಅಂತ ಹೇಳಿದ್ದಾರೆ. ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ ಮೊನ್ನೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಇನ್ನೊಂದು ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ. ನಾನು ಸಿದ್ದರಾಮಯ್ಯ 40 ವರ್ಷದಿಂದ ಒಳ್ಳೆ ಫ್ರೆಂಡ್ಸ್. ನಾವು ಅವ್ರಿಗೆ ಹೇಳ್ತಾ ಇರ್ತೇವೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಹೇಳಿ. ಏನ್ ಮಾಡೋದಪ್ಪ, ಎಲ್ಲರೂ ಕೇಳ್ಬೇಕಲ್ಲ ಅಂತಾರೆ. ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಆಡಳಿತ ನಡೀತಾ ಇಲ್ವಾ? ಟೀಕೆ ನೋಡಿ, ಟೀಕೆ ಟಿಪ್ಪಣಿಗಳು 2013ರಿಂದ 18ರವರೆಗೆ ಇರಲಿಲ್ವಾ? ಟೀಕೆಗಳು ಇರಲಿಲ್ಲ. ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ವಾ? ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ? ಆಯ್ತಪ್ಪ, ಒಂದು 4-5 ವರ್ಷ ಹೆಚ್ಚಾಗಿದೆ ವಯಸ್ಸು, ಆಯ್ತಾ? ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ಬೋದು ನಿಮಗೆ. ಆದರೆ ಅವ್ರೇನು, ನನಗನ್ಸುತ್ತೆ ಅವ್ರೇನು ಸಾಫ್ಟ್ ಗಿಫ್ಟ್ ಏನಿಲ್ಲ, ಯಾವ ಪವರ್ ಸೆಂಟ್ರು ಇಲ್ಲ. ಅದು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದಂತೆ ಏನು ಹೌದು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರಿದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ, ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂತ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ?
ಮೇಡಮ್ ಈ ಪವರ್ ಸೆಂಟರ್ಗಳು ಯಾವ್ಯಾವ ಮೇಡಮ್ ಅಲ್ಲ ಕಾಂಗ್ರೆಸ್ ಈಗ ಇವ್ರು ಹೇಳ್ತಾ ಇದ್ರು ಯಾರು ರಾಯ್ ರೆಡ್ಡಿ ಅವರು ಮತ್ತು ಇವರು ಯಾರು ಪರಮೇಶ್ವರ್ ಇಬ್ರು ಹೇಳಿದ್ದೇನೆಂದ್ರೆ ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಯ್ತು ಅಂತ. ಹೌದು ಒಂದ್ ಸಿನಿಮಾ ಬಂದಿತ್ತಲ್ಲ ಏನದು ಅಂಬಿ ನಿಂಗೆ ವಯಸ್ಸಾಯ್ತು, ಕರೆಕ್ಟಾ? ಹೌದೌದು. ಅಂಬಿ ನಿಂಗೆ ವಯಸ್ಸಾಯ್ತು, ಹಂಗೆ ಸಿದ್ದರಾಮಯ್ಯನವರೇ ನಿಮ್ಗೆ ವಯಸ್ಸಾಗಿದೆ. ವಯಸ್ಸು ತುಂಬಾ ಇಂಪಾರ್ಟೆಂಟ್ ಅಪ್ಪ, ಬಿಜೆಪಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ವಯಸ್ಸು. ಈಗ ಯಡಿಯೂರಪ್ಪನವ್ರಿಗೆ 75 ವರ್ಷ ಆಯ್ತು ಅಂತ CM ಸ್ಥಾನದಿಂದ ಕೆಳಗಿಳಿಸ್ಲಿಲ್ವೇ? ನಿಜ. ಆದ್ರೆ ಮೋದಿ ಅವ್ರು ಇದ್ದಾರೆ, ಅವ್ರಿಗೆ ವಯಸ್ಸಾಗಲ್ಲ. ಯಾಕೆ ಹೇಳಿ? ಅವರು ದಿನ 18 ತಾಸು ಕೆಲಸ ಮಾಡ್ತಾರೆ. ಅವರು ಏನ್ ಹೇಳಿ, ವಯಸ್ಸಾದ್ರೂ ಕೂಡ ದಿನಕ್ಕೆ 18 ತಾಸು ಕೆಲಸ ಮಾಡ್ತಾರೆ. ಸೊ ನೀವು ಆಕ್ಟಿವ್ ಆಗಿದ್ದು ಕೆಲಸ ಮಾಡಿದ್ರೆ ನಿಮ್ಗೆ ವಯಸ್ಸಾದ್ರೂ ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಬಟ್ ಯಡಿಯೂರಪ್ಪನವ್ರು ಕೆಲಸ ಮಾಡ್ತಿದ್ರಪ್ಪ, ಹೌದು ಯಡಿಯೂರಪ್ಪನವ್ರು ಕೆಲಸ ಮಾಡ್ತಿದ್ರು ತಾನೇ ವಯಸ್ಸಾದ್ರು. ಈಗ ನೋಡ್ರಿ ಮೊನ್ನೆ ಹುಷಾರಿಲ್ಲ ಹೇಳಕ್ಕಾಗಲ್ಲ ಅಂತಿದ್ರು, ಇವತ್ತು ದಿನ ಬಿಜೆಪಿ ಆಫೀಸ್ಗೆ ಎದ್ದು ಓಡಾಡ್ತಿದ್ದಾರೆ ಯಡಿಯೂರಪ್ಪನವರು. ನಿಜ. ಹೌದು. ಸೊ ವಯಸ್ಸಿಗೂ ಮತ್ತು ಕೆಲಸಕ್ಕೂ ಸಂಬಂಧ ಇದೆ. ವಯೋ ಸಹಜವಾದಂತ ಕೆಲವೊಂದು ದೌರ್ಬಲ್ಯ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ವಯೋ ಸಹಜವಾದಂತ ಕೆಲವೊಂದು ಕಾಯಿಲೆಗಳು ಅಂದ್ರೆ ತಪ್ಪಾಗುತ್ತೆ. ಒಂದು ಸ್ವಲ್ಪ ಏನಂತಾರೆ ಆಕ್ಟಿವ್ ಇರಲ್ಲ ಅಂತ, ಒಂಥರ ವಯಸ್ಸಿನಲ್ಲಿ ಇದ್ದಂತಹ ಹುರುಪು, ವಯಸ್ಸಿನಲ್ಲಿ ಇದ್ದಂತಹ ಒಂದು ಉತ್ಸಾಹ, ವಯಸ್ಸಿನಲ್ಲಿ ಇದ್ದಂತಹ ಒಂದು ತುಡಿತ ಮಿಡಿತ ಎಲ್ಲ ಕಡಿಮೆ ಆಗಿರುತ್ತೆ. ಸೊ ಹಂಗೆ ಕಡಿಮೆ ಆಗಿದೆ ಸಿದ್ದರಾಮಯ್ಯನವ್ರಿಗೆ ಅಂತ. ಸಿದ್ದರಾಮಯ್ಯನವ್ರು ಅವರೇ, ಸಿದ್ದರಾಮಯ್ಯ ಆದ್ರೆ ಒಂದ್ ಸ್ವಲ್ಪ ಆಕ್ಟಿವ್ ಆಗಿಲ್ಲ, ಸ್ವಲ್ಪ ವಯಸ್ಸಾಗಿದೆ ಅವ್ರಿಗೆ.